ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೆ ಆ ದೇವರೆಲ್ಲ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಾನು ಇದನ್ನು ಅಪ್ಲೋಡ್ ಮಾಡಬೇಕಾಗಿದ್ದು ವರಲಕ್ಷ್ಮಿ ಹಬ್ಬದ ದಿನ. ಸೊ ಹಾಗಾಗಿ ನಾನು ಮಾರನೇ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಸ್ವಲ್ಪ ಲೇಟಾಗಿ ನನ್ನ ವಿಷಸ್ ತಲುಪ್ತಿದೆ. ಸೊ ಎಲ್ಲರೂ ಐ ಹೋಪ್ ಎಲ್ಲರೂ ಆರೋಗ್ಯದಿಂದ, ಹಣಕಾಸು, ಸಂತೋಷ ಎಲ್ಲರೂ ಇಂದ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ. ಸೊ ನಾನು ವರಲಕ್ಷ್ಮಿ ಹಬ್ಬದ ಬ್ಲಾಗ್ ಮಾಡೋಣ ತುಂಬ ಎಲ್ಲ ಅಂತ ತಿಳ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕಂದರೆ ಈ ಟೈಮಲ್ಲೇ ನನಗೆ ಇಲ್ಲಿ ಸಾಕಾಗಲಿಲ್ಲ. ಎಲ್ಲರ ಮನೇಲೂ ಅದೇ ಥರನೇ ಇರುತ್ತೆ. ಸ್ವಲ್ಪನೂ ಕೂತ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ. ಆವತ್ತಿನ ದಿನ ಬೇರೆ ಮನೆಗೆಲ್ಲ ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬರಬೇಕು. ಸೊ ಹಾಗಾಗಿ ತುಂಬ ತೊಗೊಳಕ್ಕಾಗಲಿಲ್ಲ ವೀಡಿಯೋ. ನಾನು ಇರೋದ್ರಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆ ಕ್ಲಿಪ್ಸ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬಂದವ್ರಿಗೆಲ್ಲ ಅವಳೇ ಅರಿಶಿನ ಕುಂಕುಮ ಕೊಡಬೇಕು ಅಂತಿದ್ಲು. ಸೊ ಅವಳ ಕೈಯಲ್ಲೇ ಎಲ್ರಿಗೂ ಕೊಡಿಸ್ತಿದ್ದೀನಿ ನಾನು. ಆ್ಯಂಡ್ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಬಂದಿದ್ದೆ ದೇವಿ ಅಲಂಕಾರ ಎಲ್ಲ. ಹೀಗೆ ಅಂತ ನೀವು ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೊಂದು ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಅಂತ. ಸೊ ಈ ವಿಡಿಯೋ ನಾನು ಮಾಡ್ತಿರೋದು ಬೆಳಿಗ್ಗೆ. ಇನ್ನು ದೀಪ ಎಲ್ಲ ಹಚ್ಚಿರಲಿಲ್ಲ, ಹಾಗಾಗಿ ಆ ದೀಪ ಎಲ್ಲ ಇನ್ನೂ ಸ್ವಲ್ಪ ಇಡೋದೆಲ್ಲ ಬಾಕಿ ಇತ್ತು, ಇಟ್ಟಿರಲಿಲ್ಲ ನಾನು. ನನ್ನ ಮಗಳು ನಿಂತ್ಕೊಂಡು ನೋಡ್ತಿದ್ದಾಳೆ, ಬಿಟ್ಟರೆ ಸಾಕು ಅಲ್ಲಿ ಹೋಗಿ ಕೈಯಲ್ಲಿ ಏನಾದರೂ ಒಂದು ಆಡ್ಸೋಣ ಮಾಡೋಣ ಅಂತ. ಬಂದು ಹೇಳ್ತಿದ್ಲು, ಮಮ್ಮಿ ಕಾಲು ನೀನು ಹಂಗಿಡು, ದೇವ್ರದ್ದು ಹಿಂಗಿಡು, ಸ್ವಲ್ಪ ಬಳೆ ಹಾಕೋ ಕೈಗೆ ದೇವ್ರಿಗೆ ಅಂತೆಲ್ಲ ಹೇಳ್ತಾಯಿದ್ಲು ಪ್ರತಿ ಟೈಮಲ್ಲೂ ಬಂದು. ಆ್ಯಂಡ್ ನಾನು ಫೇಸ್ ಎಲ್ಲ ರೆಡಿ ಮಾಡಿದ್ದು ಇದೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ. ನಿಮ್ಗೆ ಯಾರಾದರೂ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ನೋಡಿಲ್ಲ ಅಂದರೆ ನೀವು ಹಿಂದಿನ ವೀಡಿಯೋದಲ್ಲಿ ಒಂದ್ಸಲ ನೋಡಿ, ನೀವು ಗೊತ್ತಿರುತ್ತೆ ಅನಿಸುತ್ತೆ. ಸೊ ಇದೆಲ್ಲ ನನ್ನ ಸ್ಯಾರೀಸ್, ಇದೆಲ್ಲ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಹೀಗಾಯಿತು. ಈ ವರ್ಷ ಅದು ತುಂಬ ಚೆನ್ನಾಗಾಗಿತ್ತು. ವರಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಆಚರಿಸಿದ್ವಿ ನಾವಂತೂ. ಇಷ್ಟೇ ಗಾಯ್ಸ್. ಸೊ ನೆಕ್ಸ್ಟು ವ್ಲಾಗ್ಸಲ್ಲಿ ಸಿಗ್ತಾ ಇರ್ತೀನಿ ಇದೇ ಥರ. ಸೊ ಇಷ್ಟ ಏನಾದರೂ ಆದರೆ ನಮ್ಮ ವೀಡಿಯೋಸು ಪ್ಲೀಸ್ ಲೈಕು, ಶೇರು, ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಗಾಯ್ಸ್.